ರಾಮ ವನವಾಸಕ್ಕೆ ಹೋದಾಗ ಅವನು ಹುಡುಕೊಂತ ಭರತ ಕಾಡಿಗೆ ಹೊಂಟಿದ್ದಂತ. ಕಾಡಿಗೆ ಹೋಗುವಾಗ ಸೇನಾಧಿಪತಿ ಜೊತೆ ಹೋಗತ್ತಿದ್ದಂತ ಹುಡುಕೊಂತ ಹೊಂಟಿದ್ದ. ಇನ್ನೇನು ಸ್ವಲ್ಪ ಕಾಡಿಗೆ ಕಾಲಿಡು ಇನ್ನೊಂದು ಸ್ವಲ್ಪ ಐತೆ ಅಂದಾಗ ಚಪ್ಪಲಿ ತೆಗೆದ್ಬಿಟ್ಟಂತ ಭರತ. ಚಪ್ಪಲಿ ತೆಗೆದಂತ ಸೇನಾಧಿಪತಿ ಕೇಳಿದಂತ, ಇಲ್ಲ ಚಪ್ಪಲಿ ಹಾಕೋ, ಯಾಕಂದ್ರೆ ಕಾಡಿನಾಗ ಕಲ್ಲ ಮುಳ್ಳ ಭಾಳ ಇರ್ತಾವು, ಚಪ್ಪಲಿ ಹಾಕೊಂಡು ನಡಿ ಅಂತೇಳಿ ಸೇನಾಧಿಪತಿ ಭರತಂಗೆ ಹೇಳಿದಂತ. ಭರತ್ ಹೇಳಿದಂತ, ಇಲ್ಲ ಇಲ್ಲ ನಮ್ಮ ಅಣ್ಣ ನನ್ನಿಂದ ಕಾಡಿಗೆ ಹೋಗ್ಬೇಕಾಯ್ತು, ವನವಾಸಕ್ಕೆ ಹೋಗ್ಬೇಕಾಯ್ತು. ಸೊ ಅದ್ರ ಸಂಬಂಧ ನಾನು ನಮ್ಮ ಮನೆ ಏನೇನು ಕಷ್ಟ ಅನ್ಭವಿಸೋಣ, ಅವ್ನ ಕಾಲಿಗೆ ಎಷ್ಟು ಕಲ್ಲು ಮುಳ್ಳು ಏನೇನು ನಟ ಅದನ್ನೆಲ್ಲ ನಾನು ಅನ್ಭವಿಸ್ಬೇಕಂತ ಹೇಳಿ ಚಪ್ಪಲ್ ತೆಗೆದು ಹೋಗಕ್ಕೆ ನಿಂತಂತ. ಅದಕ್ಕಿಂತ ಮೊದಲು ಯೋಚನೆ ಮಾಡಿ ರಾಮ ವನದೇವಿನ ಕರೆದಂತ. ವನದೇವಿನ ಇಲ್ಲ ನನ್ನ ಹುಡುಕೊಂಡು ನನ್ನ ತಮ್ಮ ಬರತಾನೋ ಅವ್ನ ಕಾಲಿಗೆ ಒಂದು ಮುಳ್ಳ ಕಲ್ಲ ಯಾವುದು ಚುಚ್ಚಬಾರ್ದು, ಆ ಥರ ದಾರಿ ಎಲ್ಲ ಕ್ಲೀನ್ ಇಟ್ಬಿಟ್ಟಿರು, ಯಾವುದೂ ಕಲ್ಲ ಮುಳ್ಳ ಇರಬಾರ್ದು, ಅವ್ನು ನೋವು ಆಗಬಾರ್ದು ಅಂತೇಳಿ ವನದೇವಿ ಕೇಳಿದ್ಲಂತ. ಯಾಕೆ ನಿಮ್ಮ ತಮ್ಮ ಅಷ್ಟು ಮೃದು ಅದಾನೇನೋ, ಅಷ್ಟು ಸೆನ್ಸಿಟಿವ್ ಏನೋ, ಒಂದು ಕಲ್ಲ ಮುಳ್ಳನ್ನು ತಡ್ಕೊಳಕ್ಕಾಗೋದಿಲ್ಲ ಅಂತ ಕೇಳ. ಶ್ರೀರಾಮ್ ಹೇಳಿದ, ಇಲ್ಲ ಅವ್ನು ಭಾಳ ಅಂದ್ರೆ ಭಾಳ ಶಕ್ತಿಶಾಲಿ ಅದಾನು, ಆದ್ರೆ ಅವನಿಗೆ ನಮ್ಮ ಅಣ್ಣ ಇಂಥ ದಾರಿ ಒಳಗೆ ನಡ್ಕೊಂತ ಹೋಗ್ಯ ಅನ್ನೋದು ನನ್ನಿಂದ ಕಾಡಿಗೆ ಹೋಗೋ ಪರಿಸ್ಥಿತಿ ಬಂದೈತೆ. ಅವ್ನು ಇಂಥ ದಾರಿ ಒಳಗೆ ನಡ್ಕೊಂಡು ಹೋಗ್ಯಾನಂದ್ರೆ ಅವ್ಗೆ ಫಿಸಿಕಲ್ ಪೇನ್ಗಿನ ಮೆಂಟಲಿ ಭಾಳ ಮಾನಸಿಕವಾಗಿ ಭಾಳ ನೊಂದುತ್ತಾನವ. ಸೊ ಅದ್ರ ಸಂಬಂಧ ಎಲ್ಲ ಕ್ಲಿಯರ್ ಮಾಡಿಬಿಡು ಅಂತ ಹೇಳಿದಂತ. ನೋಡೋರು ಇಬ್ಬರು ಸಂಬಂಧ ಹೆಂಗೈತಿ. ಅಣ್ಣಗೆ ನೋವು ಆಗ್ಬಾರ್ದಂತ ತಮ್ಮಗೆ ನೋವು ಆಗ್ಬಾರ್ದಂತ ಅನ್ನ. ಕೆಲವೊಂದು ಸಂಬಂಧಗಳು ಹಂಗೆ ಎಷ್ಟು ಅರತ್ಕೊಂಡ ಅವ್ರ ನೋವು ನವಿಲಿವು ನಾವು ಎಷ್ಟು ಅರತ್ಕೊಂಡು ಅವ್ರ ಜೊತೆ ಇರ್ತಾವಲ್ಲ ಅಷ್ಟು ಸಂಬಂಧಗಳು ಚಲೋ ಇರ್ತಾವೆ ಲೈಫ್ನಾಗ. ಯಾಕಂದ್ರೆ ಆ ಕಡೆಯಿಂದನೂ ಬರಬೇಕು, ಈ ಕಡೆಯಿಂದನೂ ಇರ್ಬೇಕು. ಈಗ ಲೈಫ್ ಒಂಥರ ಚಪಾತಿ, ಕೆಳಕ್ಕೆ ಒಂಥರ ಅನ್ನಿಸ್ತಿರ್ಬೇಕು, ಆದ್ರೆ ಲೈಫ್ ಒಂಥರ ಚಪಾತಿ ಇದ್ದಂಗೆ. ಎರಡೂ ಸೈಡ್ ಬೆಂದ್ರನ ಕರೆಕ್ಟಾಗಿರ್ತೈತಿ, ಅದು ತಿನ್ನಕ್ಕೆ ಯೋಗ್ಯ ಅದ. ಒಂದೇ ಸೈಡ್ ಬೆಂದ್ರೆ ತಿನ್ನಕ್ಕೆ ಯೋಗ್ಯ ಇಲ್ಲ, ಏನೂ ಇಲ್ಲ. ಸೊ ಅದ್ರ ಸಂಬಂಧ ಲೈಫ್ನಾಗ ನಮ್ಮ ಜೊತೆ ಇದ್ದವ್ರ ದುಃಖ ಸುಖ ಎಲ್ಲ ಅರ್ಥಕೊಂಡು ಜೀವನ ಮಾಡಬೇಕು. ಸಂಬಂಧಗಳ ನಡಕ್ಕೆ ಥ್ಯಾಂಕ್ ಯು ಸಾರಿ ಕೇಳಬಾರ್ದಂತಲ್ಲ, ಒಳ್ಳೇದಾದಾಗ ಸಾರಿ, ಒಳ್ಳೇದಾದಾಗ ಥ್ಯಾಂಕ್ ಯು ಕೇಳಲೇಬೇಕು, ಕೆಟ್ಟದಾದಾಗ ಸಾರಿ ಅನ್ಲೇಬೇಕು. ಯಾಕಂದ್ರೆ ಲೈಫ್ನಾಗ ಇವು ಜಸ್ಟ್ ಪ್ರೊಸೀಜರ್ ಅಲ್ಲಿವ, ಒಂದು ಸಂಬಂಧವನ್ನು ಗಟ್ಟಿ ಮಾಡೋ ವರ್ಡ್ಸ್ ಇವು. ಅದರಿಂದ ನಮ್ದು ಏನೂ ಹಾಳಾಗೋದಿಲ್ಲ, ಆದ್ರೆ ಅದರಿಂದ ನಮ್ಮದು ಸಂಬಂಧ ಗಟ್ಟಿ ಆಗ್ತೈತಿ. ಚಲೋದಾಗ್ದಾಗ ಒಂದು ಕೃತಜ್ಞತೆ ಹೇಳ್ಬೇಕು, ಕೆಟ್ಟದಾದಾಗ ತಪ್ಪಾಗೈತೆ ಅಂತ ಹೇಳ್ಬೇಕು. ಅದರಿಂದ ನಮ್ಮ ಸಂಬಂಧಗಳು ಗಟ್ಟಿ ಆಗ್ತಾವೆ, ಕೊನೆ ತನಕ ಉಳಿತಾವೆ. ಸೊ ಅದಕ್ಕೆ ಒಂದು ಎಕ್ಸಾಂಪಲ್ ಲೈಫಿಗೆ ಹೆಂಗಿರಬೇಕು, ಒಂದು ರಿಲೇಷನ್ಶಿಪ್ ಅಂದ್ರೆ ಹೆಂಗಿರಬೇಕು, ಬ್ರದರ್ಹುಡ್ ಸಿಸ್ಟರ್ಹುಡ್ ಹೆಂಗಿರ್ಬೇಕಂತ ತಿಳ್ಕೊಳಕ್ಕೆ ರಾಮ ಮತ್ತು ಭರತನ ನೋಡಿ ಕಲಿಬೇಕು. ಯೋಚನೆ ಮಾಡ್ರಿ, ನಾನು ಹೇಳಿದ್ದು ಕರೆಕ್ಟ್ ಐತಿಲ್ಲ. ಥ್ಯಾಂಕ್ ಯು.